ಜಟಾಟವಿ ಗಲಜ್ಜಲ ಪ್ರವ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿದ್ದೀವಿ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ. ಬನ್ನಿ, ಅದು ಯಾವ ರೀತಿ ಇದೆ ಅಂತ ನಿಮಗೆ ದೇವಸ್ಥಾನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ನೋಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನನಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಎಂಟ್ರೆನ್ಸ್ ಇರುತ್ತಲ್ಲ ನೋಡಿ, ಇಲ್ಲೆಲ್ಲ ಕಾಯಿ ಮತ್ತು ನಿಮಗೆ ಹೂವು ಎಲ್ಲ ಸಿಗುತ್ತೆ. ನೋಡ್ತಿರ್ಬೋದು ನೀವು. ನೋಡಿ, ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಬನ್ನಿ ಇವಾಗ ದೇವಸ್ಥಾನ ಒಳಗಡೆ ಹೋಗೋಣ. ನೋಡಿ, ದೇವಸ್ಥಾನ ಎಂಟ್ರೆನ್ಸ್ ಇದೆಲ್ಲ ಯಾವ ರೀತಿ ಇದೆ ಅಂತ. ಕೋಟಿಲಿಂಗೇಶ್ವರ ಬೇತ್ಮಗಳಿಂದ ನಿಮಗೆ 5 ರೂಪಾಯಿ ಕೊಟ್ಟರೆ ಬಸ್ಸಲ್ಲಿ ಕರ್ಕೊಂಡು ಬಿಡ್ತಾರೆ. ನೋಡಿ, ಇದೆಲ್ಲ ಎಂಟ್ರೆನ್ಸ್ ಇರುತ್ತೆ ಸ್ಟಾರ್ಟಿಂಗ್. ಇಲ್ಲೆಲ್ಲ ನೀವು ಕಾಯಿ ಅವೆಲ್ಲ ತೊಗೋಬೋದು. ನೋಡಿ, ಧರ್ಮಾಧಿಕಾರಿಗಳು ಇವರೇ. ನೋಡಿ, ದರ್ಶನಕ್ಕೆ ದಾರಿ ಅಂತಿದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಹೀಗೆ ಇಲ್ಲಿ 1 ಟಿಕೆಟಿಗೆ 20 ರೂಪಾಯಿ ತೊಗೊತಾರೆ ಒಬ್ಬರಿಗೆ. ನೋಡಿ, ಟಿಕೆಟ್ ಎಲ್ಲ ತೊಗೊಂಡು ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಗ ಬೆಳಿಗ್ಗೆ ಹೋದರೆ ರಶ್ ಕಮ್ಮಿ ಇರುತ್ತೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ಯಾರು ಸ್ಕಿಪ್ ಮಾಡಿ ಕೊನೆ ನೋಡಿ. ಕೋಟಿಲಿಂಗೇಶ್ವರ ಯಾವ ರೀತಿ ಅಂತ ತೋರಿಸಿ. ನೋಡಿ, ದರ್ಶನಕ್ಕೆ ಇವಾಗ ಕ್ಯೂ ಇದೆ ಇಲ್ಲಿ. ಫಸ್ಟು ನಾವು ದರ್ಶನ ಮಾಡ್ಕೊಂಡೇ ಬ್ರಹ್ಮ ವಿಷ್ಣು ಮಹೇಶ್ವರರ ದರ್ಶನ ಇರುತ್ತೆ, ದೇವಸ್ಥಾನ ಇರುತ್ತೆ. ಅದನ್ನ ದರ್ಶನ ಮಾಡ್ಕೊಂಡು ನಾವು ಮುಂದೆ ಮೂಲ ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡಬೇಕಾಗತ್ತೆ. ನೋಡಿ, ಹತ್ತತ್ರ ಒಳಗಡೆ ಬಂದ್ವಿ. ಇದು ಬೆಳಗ್ಗೆ ನಾವು ಗಂಟೆಗೆ ಹೋಗಿರೋದು ನಾವಲ್ಲಿ. ರಶ್ ಇಷ್ಟು ಕಮ್ಮಿ ಇದೆ. ನೀವು 1 ಗಂಟೆ ಆದರೆ ತುಂಬ ರಶ್ ಆಗುತ್ತೆ. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ ಇದು. ಒಳಗೆ ಬಂದೀವಿ. ನೋಡಿ, ದರ್ಶನಕ್ಕೆ ಸ್ವಲ್ಪ ರಶ್ ಇತ್ತು. ನೋಡಿ, ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ, ಇಲ್ಲೊಂದು ಮರ ಕಾಣ್ತಿದೆಯಲ್ಲ, ಇಲ್ಲಿ ಮಕ್ಕಳು ಆಗದೆ ಇರೋರಿಗೆ ಇಲ್ಲಿ ಬಂದು ತೊಟ್ಲ ಕಟ್ಟಿದರೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ನೀವು ಬಂದಾಗ ಒಂದ್ಸಲ ನೋಡ್ಬೋದು. ಅವರೆಲ್ಲ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿದೆ ನೋಡಿ, ಶ್ರೀ ಮಂಜುನಾಥ ಸ್ವಾಮಿ ಮೂಲ ದೇವಸ್ಥಾನ ಇದು. ಆ ದರ್ಶನಕ್ಕೆ ನಾವು ಹೋಗ್ತಾ ಇದ್ವಿ. ನೋಡಿ, ಇಲ್ಲೇ ಎಂಟ್ರೆನ್ಸ್ ಇರುತ್ತೆ. ನೋಡಿ, ಕ್ಯೂ ಇಲ್ಲೂ ಸ್ವಲ್ಪ ಜಾಸ್ತಿ ಇದೆ. ಬಟ್ ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲಾಗಿರಲ್ಲ. ಇಲ್ಲಿಗೆ ನಾನು ವಿಡಿಯೋ ಸ್ಟಾಪ್ ಮಾಡ್ತೀನಿ. ನೋಡಿ, ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ನೋಡಿ, ದೇವಸ್ಥಾನ ಒಳಗಡೆ ಯಾವ ರೀತಿ ಇದೆ ಅಂತ. ಪಾಪ ಪುಣ್ಯ ಲೆಕ್ಕ ನೋಡಿ ಶೂನ್ಯದಲ್ಲಿ ಬಟ್ ಕೋಟಿಲಿಂಗೇಶ್ವರ ಅಂತಾರೆ. ಬಟ್ 1 ಕೋಟಿ ಲಿಂಗ ಇಲ್ಲಿ ಅವರ ಪ್ಲಸ್ ಇದಾವಂತೆ. ಇನ್ನು 1 ಕೋಟಿ ಮಾಡ್ತಾ ಇದ್ದಾರೆ. ನೋಡಿ, ದೇವಸ್ಥಾನ ನೋಡಿ, ಇಲ್ಲಿಗೆ 108 ಶಿವಲಿಂಗ ಮುಂದಕ್ಕೆ ದಾರಿ. ಬನ್ನಿ ಮುಂದೆ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಕೋಟಿಲಿಂಗೇಶ್ವರ ಯಾವ ರೀತಿ ಇದೆ ಅಂತ. ನೋಡಿ, ಇಲ್ಲೇ ಚಿಕ್ಕ ಚಿಕ್ಕ ದೇವಸ್ಥಾನ ಇದಾವೆ. ಫಸ್ಟ್ ಇವೆಲ್ಲ ದರ್ಶನ ಮಾಡ್ಕೋಬೇಕಾಗತ್ತೆ ನಾವು. ನೋಡಿ, ಅಲ್ಲಿ ಈ ವಿಶೇಷವಾದ ಲಿಂಗ ಇರುತ್ತೆ, ಅಲ್ಲಿ ಪೂಜೆ ಮಾಡ್ತಾ ಇರ್ತಾನೆ. ನೋಡ್ತಿರ್ಬೋದು ನೀವು ದೇವಸ್ಥಾನ ಯಾವ ರೀತಿ ಅಂತ. ಒಳಗಡೆ ಇಲ್ಲಿ ನೀರಿನ ಅಭಿಷೇಕ ಮಾಡ್ತಾಯಿದ್ರು. ಬನ್ನಿ ಹೊರಗಡೆ ಬಂದಿವಾಗ ಜಸ್ಟು ನೋಡಿ, ಹೊರಗಡೆ ಬಂದಿವಾಗ 108 ಅಡಿ ಶಿವಲಿಂಗನ ನಿಮಗೆ ನಾನು ತೋರಿಸ್ತೀನಿ ಇವಾಗ. ಮತ್ತು ನಂದಿನೂ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ.
ನಶ್ವರ ಕಾಯ ನಂಬದಿರಯ್ಯ. ನೋಡಿ ಎಷ್ಟಿದಾವಂತ. ಓಂ ನಮಃ ಶಿವಾಯ. ನೋಡಿ ಇಲ್ಲಿ ಕಾಣ್ತಿದ್ರೆ ಇದೆ 108 ಅಡಿ ಶಿವಲಿಂಗ. ಪಾಪ ಪುಣ್ಯ ಲೆಕ್ಕ ನೋಡಿ ಶೂನ್ಯದಲ್ಲಿ ಬೆಲೆಯ ನೀಡಿ. ನಂದಿ ಕೂಡ ಇದೆ ನೋಡಿ. ಇಲ್ಲಿ ಫೋಟೋ ತೆಗಿತಾರೆ ನೋಡಿ. ಇಲ್ಲಿ ಫೋಟೋಗ್ರಾಫರ್ ಇರ್ತಾರೆ, ನೀವು ಫೋಟೋ ಬಂದರೆ ತೆಗೆಸ್ಕೋಬೋದು ನೋಡಿ. ನಂದಿ ಮತ್ತು ಶಿವಲಿಂಗ ಯಾವ ರೀತಿ ಇದೆ ಅಂತ. 108 ಅಡಿ ಶಿವಲಿಂಗ ಇದೆ. ನೋಡಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಫ್ರೆಂಡ್ಸ್ ನೋಡಿ, ಇದು ಫ್ರಂಟಲ್ಲಿ ಹತ್ರ ನಿಂತು ವಿಡಿಯೋ ಮಾಡಿರೋದು. ನೋಡ್ತಿರ್ಬೋದು ನೀವು. ನಾವೆಲ್ಲ ಕಣ್ಣೆಲ್ಲ ಆಸ್ತೀವಿ, ಅಲ್ಲೆಲ್ಲ ಶಿವಲಿಂಗಗಳು ಇದ್ದಾವೆ. ಬನ್ನಿ ಇವಾಗ ಮುಂದೆ ಹೋಗೋಣ. ಇದೇ ರೀತಿ ಇನ್ನೊಂದು ಕಡೆ ಮಾಡಿದ್ದಾರೆ ಶಿವಲಿಂಗ ಮತ್ತು ನಂದಿ ವಿಗ್ರಹನ. ಅದು ನಿಮಗೆ ತೋರಿಸ್ತೀನಿ ಇವಾಗ. ಇದು ದೊಡ್ಡವು. ನೆಕ್ಸ್ಟ್ ಚಿಕ್ಕದಿದೆ, ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇದೆ ಅಂತ. ನೋಡಿ ಇವೆರಡು ದೊಡ್ಡ ಇರ್ತವೆ ಶಿವಲಿಂಗ ಮತ್ತು ಇರುತ್ತೆ. ನೆಕ್ಸ್ಟ್ ಆ ಕಡೆ ಪಕ್ಕದಲ್ಲಿ ನಿಮಗೆ ಇದಿರುತ್ತೆ, ಚಿಕ್ಕವು ಇರ್ತವೆ, ತೋರಿಸ್ತೀನಿ ನಿಮಗೆ. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ. ನೋಡಿ ಓಂ ನಮಃ ಶಿವಾಯ. ಕಂಪ್ಲೀಟಾಗಿ ತೋರಿಸ್ತೀನಿ, ಯಾರು ವಿಡಿಯೋನ ಸ್ಕಿಪ್ ಮಾಡಿರಿ, ಕೊನೆವರೆಗೂ ನೋಡಿ. ಬನ್ನಿ ಇವಾಗ ಮುಂದೆ ಹೋಗೋಣ. ಸುತಂದೆ ಲಾಲಿಯ ರೂಪವೇ ಪಾಶದ ನೋಡ್ತಿರ್ಬೋದು. ಇದು ಈ ಕಡೆ ಶಿವಲಿಂಗ ಮತ್ತು ನಂದಿ ಮೂರ್ತಿ ಅದೇ ಥರನೇ ಮಾಡಿದ್ದಾರೆ ಇಲ್ಲಿ ನೋಡಿ. ಅದೇ ಥರ ಮಾಡಿರೋದು. ಅಲ್ಲಿ ದೊಡ್ಡದಿದೆ, ಇಲ್ಲೇ ಚಿಕ್ಕದಿದ್ದಾವೆ. ಬನ್ನಿ ಇದು ಯಾವ ರೀತಿ ತೋರಿಸ್ತೀನಿ. ಇಲ್ಲ ಮತ್ತು ದೇವರ ಮೂರ್ತಿಗಳೆಲ್ಲ ಇರ್ತವೆ, ನೋಡ್ತಿರ್ಬೋದು ನೀವು. ನೋಡಿ ಮನ್ಸನ ಜೀವ ನೋಡಿ ಶಿವಲಿಂಗ ಯಾವ ರೀತಿ ಇದೆ ಅಂತ ನೋಡಿ. ಇಲ್ಲೆಲ್ಲ ದೇವರ ಮೂರ್ತಿಗಳು ಇಟ್ಟಿರ್ತಾರೆ ಒಳಗಡೆ, ನೋಡ್ತಿರ್ಬೋದು ನೀವು. ಬನ್ನಿ ಇವಾಗ ನೋಡಿ. ಇವಾಗ ಶನಿ ಮಹಾತ್ಮ ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಾಯಿದ್ದೀವಿ ನಾವು. ಇದೆಲ್ಲ ಮುಗಿಸ್ಕೊಂಬಂದು ಲಾಸ್ಟಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇದೆ. ಇವಾಗ ಅಲ್ಲಿ ಹೋಗ್ತಾಯಿದ್ದೀವಿ ನಾವು. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಅಲ್ಲಿ ಎಣ್ಣೆ ಪೂಜೆ ಅಂತ ಮಾಡ್ತಾರೆ, ಎಣ್ಣೆಯಿಂದ ಅಭಿಷೇಕ ಮಾಡಬೇಕು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಿಮಗೆ. ನೋಡಿ ಎಂಟ್ರೆನ್ಸು ನೋಡಿ. ಇಲ್ಲಿ ಎಣ್ಣೆ ಕೊಡ್ತಾರೆ. ಇದು ಒಂದು ಬಾಟ್ಲಿಗೆ 100 ರೂಪೀಸ್ ತೊಗೊತಾರೆ, 100 ರೂಪಾಯಿ ತೊಗೊತಾರೆ. ನಾವಿಲ್ಲೇ ಬೇಡಿಕೊಂಡು ಇಲ್ಲಿ ಮೇಲೆ ಕಾಣ್ತಲ್ಲ, ಅದರಲ್ಲಿ ಎಣ್ಣೆ ಹಾಕಬೇಕು, ಎಣ್ಣೆ ಅಭಿಷೇಕ ಮಾಡಬೇಕು ನೋಡಿ. ಎಲ್ಲ ಮುಗೀತು, ದರ್ಶನ ಎಲ್ಲ ಹೊರಗಡೆ ಬರ್ತಾಯಿದ್ವಿ. ಇಲ್ಲಿ ಕೊನೆಯದಾಗಿ ಶ್ರೀ ಸಾಯಿಬಾಬಾ ದೇವಸ್ಥಾನ ಇದೆ, ನೋಡ್ತಿರ್ಬೋದು ನೀವು. ದೇವಸ್ಥಾನ ಒಳಗಡೆ ತುಂಬಾ ಇದ್ದಾವೆ, ನೋಡ್ತಿರ್ಬೋದು ನೀವು.
ಬನ್ನಿ ದರ್ಶನ ಎಲ್ಲ ಮುಗೀತು, ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ. ಫ್ರೆಂಡ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ. ನಶ್ವರ ಕಾಯ ನಮ ನೋಡಿ ಲಾಸ್ಟಲ್ಲಿ ಇಲ್ಲಿ ಆಂಜನೇಯ ಮೂರ್ತಿ ಇದೆ. ನೋಡ್ತಿರ್ಬೋದು ನೀವು. ಈಗ ಎಕ್ಸಿಟ್ ಆಗ್ತಾ ಇದೀವಿ. ಇಲ್ಲೆಲ್ಲ ನೀವು ಮಕ್ಕಳಿಗೆ ಏನಾರ ತೊಗೋಬೋದು. ಲಾಸ್ಟಲ್ಲಿ ಎಕ್ಸಿಟ್ ಗೇಟಲ್ಲಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ನಿಮಗೆ. ಬಾಯ್.